ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಏನೂ ಇಲ್ಲ, ಇವತ್ತು ಕಡಲೆಕಾಯಿ ಬೀಜದಿಂದ ಚಟ್ನಿ ಮಾಡ್ತಾಯಿದ್ದೀನಿ. ಇದನ್ನು ರೋಸ್ಟ್ ಮಾಡ್ಕೊಂಡಾಗಿದೆ ನೋಡಿ, ಹಿಂಗಂದ್ರೆ ಸ್ಕಿನ್ ಬರುತ್ತೆ. ಬೇಕಾದ ಸ್ಕಿನ್ ತೆಗೆದ್ಬಿಟ್ಟು ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಸ್ಕಿನ್ ಇಟ್ಕೊಂಡು ಹಾಕ್ಬೋದು, ಸ್ಕಿನ್ನು ಒಳ್ಳೆಯದೇ. ಸೊ ಇದು ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಇಂಗು ಸ್ವಲ್ಪ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ವಲ್ಪ ಉಪ್ಪು, ಆಮೇಲೆ ಒಗ್ಗರಣೆ ಕೊನೆಯಲ್ಲಿ ಹಾಕಬೇಕು. ಒಗ್ಗರಣೆ ಇದಿಷ್ಟು ಹಾಕಬೇಕು. ಫಸ್ಟು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು. ಇವಾಗ ಕಡಲೆ ಬೀಜ, ಇಷ್ಟು ಕಡಲೆ ಬೀಜ, ಜಾಸ್ತಿ ಬೇಡ. ಒಂದು ಸ್ವಲ್ಪ ಇಂಗು, ಜಾಸ್ತಿನೂ ಅದೂ ಬೇಡ. ಆಮೇಲೆ ಉಪ್ಪು, ತೆಂಗಿನಕಾಯಿ ತುರಿ, ಇಷ್ಟು ಸಾಕು. ಚೂರು ಜಿಂಜರ್ ಗಾರ್ಲಿಕ್ ಇಷ್ಟು ಹಾಕ್ತಾಯಿದ್ದೀನಿ. ಇವಾಗ ಹುಣಸೆಹಣ್ಣು ನೀರಲ್ಲಿ ಹಾಕಿಟ್ಟಿದ್ದೆ. ಸೊ ಅದು ಇವಾಗ ಮತ್ತೆ ಮಿಕ್ಕಿದ್ದು ನೀರು ಹಾಕಿ ಗ್ರೈಂಡ್ ಮಾಡಬೇಕು. ನೀರು ಹಾಕ್ತಾಯಿದ್ದೀನಿ, ಮುಚ್ಚಳ ಹಾಕಾಯಿತು, ಗ್ರೈಂಡ್ ಮಾಡಬೇಕು. ಚಟ್ನಿ ರೆಡಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಂಜಾಯ್ ಮಾಡಿ. ನೀವು ಮಾಡ್ಕೊಂಡು ತಿನ್ನಿ. ಸಿಂಪಲ್ ಆ್ಯಂಡ್ ಈಸಿ, ಫಾಸ್ಟಾಗೂ ಮಾಡಿಬಿಡ್ಬೋದು. ಕಡಲೆಕಾಯಿ ಬೀಜ ಒಂದೇ ಸ್ಟವ್ ಮೇಲೆ ಮಾಡ್ಕೋಬೋದು, ಇಲ್ಲಾಂದರೆ ಮೈಕ್ರೋವೇವಲ್ಲೂ ಮಾಡ್ಕೋಬೋದು. ಒಂದೊಂದು ಮಿನಿಟಿಗೂ ಸ್ಟಾಪ್ ಮಾಡಬೇಕು, ಮಿಕ್ಸ್ ಮಾಡ್ಕೋಬೇಕು, ಮತ್ತು ಆನ್ ಮಾಡಬೇಕು. ಸೊ ಒಂದು 2 ಮಿನಿಟ್ಸಲ್ಲಿ ಆಗೋಗಿಬಿಡುತ್ತೆ ಅದು ರೋಸ್ಟು. ಸೊ ಆವಾಗ ನಿಮ್ಗೆ ಆ ಬ್ಲ್ಯಾಕ್ ಆಗೆಲ್ಲ ಕಾಣಿಸಲ್ಲ, ರೋಸ್ಟ್ ಆಗಿರುತ್ತೆ. ಆದರೆ ಸ್ಕಿನ್ ತೆಗೆದ್ರೆ ಪ್ಯೂರ್ ವೈಟ್ ಬರುತ್ತೆ, ಸ್ಕಿನ್ ಇದ್ದರೆ ಲೈಟಾಗಿ ಕಲರ್ ಡಿಮ್ ಆಗುತ್ತೆ. ಬಟ್ ಎಂಜಾಯ್ ಮಾಡಿ, ನೀವು ಮಾಡ್ಕೊಂಡು ತಿನ್ನಿ. ಓಕೆ, ಬಾಯ್.